ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಅವರ್ ಚಾನೆಲ್. ಇದು ನೀವು ನೋಡ್ತಿರೋದು ನೆಕ್ಸ್ಟ್ ಡೇ 2. ನಾವು ಲಿಟಲ್ ಇಂಡಿಯಾದಲ್ಲಿ ಇದ್ವಲ್ಲ, ಆ ಹೋಟೆಲ್ನ ಸ್ಟೇನ ಒಂದಿನದಲ್ಲಿ ಮುಗಿಸಿ ನೆಕ್ಸ್ಟ್ ಸ್ಟೇಗೆ ನಾವು ಹೊರಟಿದ್ದೀವಿ. ನೆಕ್ಸ್ಟ್ ಸ್ಟೇ ಇದ್ದಿದ್ದು ನಮಗೆ MRT ಲ್ಯಾವೆಂಡರ್ ಹತ್ರ. ನಾವಿದ್ದಿದ್ದು ಹೋಟೆಲ್ ಯಾವುದು ಅಂತ ಅಂದರೆ ಬೆವರ್ಲಿ ಹೋಟೆಲ್ಸ್ ಎಲಿಮೆಂಟ್ಸ್ ಅಂತ. ಈ ಹೋಟೆಲ್ನ ನೀವು ನೋಡ್ಬೋದು. ಇದು ಅಷ್ಟೇ ತುಂಬ ಚಿಕ್ಕದಾಗಿತ್ತು. ಒಂದು ಬೆಡ್ಡು ಮತ್ತು ಬಾತ್ರೂಮ್ ಇತ್ತು. ಇಲ್ಲಿ ಏನಪ್ಪಾ ಅಂತಂದರೆ ಲೈಟಿಂಗು, ವ್ಯೂ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ನಾವು ಈ ಹೋಟೆಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ನಾವು ಈ ಹೋಟೆಲಲ್ಲಿ 5 ನೈಟ್ಸ್ ಇದ್ವಿ. ನಮಗೆ ಅರೌಂಡ್ 50,000 ಕಾಸ್ಟ್ ಆಗಿತ್ತು. ನಿಮಗೆ ಎಲ್ಲ ಕಾಸ್ಟ್ ಡೀಟೇಲ್ಸು ಹೇಳ್ತೀನಿ. ಈಗ ನಾವು ಇನ್ಸ್ಟಂಟ್ ಮಸಾಲಾ ಟೀ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ನಾನು ಏನು ಮಾಡಿದ್ದೀನಿ, ಟೀ ಪೌಡರ್ ಹಾಕ್ಕೊಂಡಿದ್ದೀನಿ ಎರಡಕ್ಕೂ. ಒಂದು ಇಲಾಚಿ, ಒಂದು ಮಸಾಲ. ಸೊ ಇಲ್ಲಿ ನಾನು ಹಾಟ್ ವಾಟರ್ ಇದೆ. ಸೊ ಹಾಟ್ ವಾಟರಲ್ಲಿ ನಾನು ಇದಕ್ಕೆ ಹಾಟ್ ವಾಟರ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಸ್ಪೂನಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಬಿಡೋದು. ಸೊ ಆಮೇಲೆ ಮಸಾಲ ಚಾಯ್ ಟೀ ಕುಡ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಹೊರಟಿದ ನಮ್ಮದು ಡೇ 2 ಡೆಸ್ಟಿನೇಷನ್ ಏನಪ್ಪ ಅಂತಂದರೆ ಆರ್ಟ್ ಆ್ಯಂಡ್ ಸೈನ್ಸ್ ಮ್ಯೂಸಿಯಮ್ಮು. ಈ ಆರ್ಟ್ ಆ್ಯಂಡ್ ಸೈನ್ಸ್ ಮ್ಯೂಸಿಯಂ ಎಲ್ಲಿ ಬರುತ್ತೆ ಅಂತಂದರೆ ನೆನ್ನೆ ಬಂದಿದ್ವಲ್ಲ ಅದೇ ಸ್ಪಾಟಲ್ಲಿ ಇರೋದಿದು. ನಾವು ಶಾಪೀಸ್ ಮಾಲ್ ತೋರಿಸಿದ್ನಲ್ಲ, ಸೊ ಶಾಪೀಸ್ ಮಾಲ್ ಒಳಗಡೆಯಿಂದನೇ ಹೋಗಬೇಕು. ಈ ಆರ್ಟ್ ಆ್ಯಂಡ್ ಸೈನ್ಸ್ ಮ್ಯೂಸಿಯಂ ಇದೆಯಲ್ಲ, ಇದು ಒಂದು ಮೇಜರ್ ಅಟ್ರಾಕ್ಷನ್ನು ಸಿಂಗಾಪುರಲ್ಲಿ. ಇದು ಮಸ್ಟ್ ಸಿ ಅಂತಲೇ ಹೇಳ್ಬೋದು. ನಾವೇನು ಮಾಡಿದ್ವಿ, ಗೋ ಸಿಟಿ ಅಂತ ಒಂದು ಆ್ಯಪ್ ಇದೆ. ಆ ಆ್ಯಪಲ್ಲಿ ನಾವು ಇದಕ್ಕೆಲ್ಲ ಟಿಕೆಟ್ಸ್ ಬೈ ಮಾಡಿದ್ವಿ. ನಿಮಗೆ ಟಿಕೆಟ್ ಡೀಟೇಲ್ಸು ಮತ್ತು ಯಾವ್ಯಾವ ಅಟ್ರಾಕ್ಷನ್ಸ್ಗೆ ಎಷ್ಟೆಷ್ಟು ಆಯಿತು ಅಂತೆಲ್ಲ ನಾನು ಇನ್ನೊಂದು ವೀಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಇಲ್ಲಿಗೆ ನಾವು ಅರೌಂಡ್ 10:30 ಅನ್ನಂಗೆ ರೀಚ್ ಆಗಿದ್ವಿ. ಇದ್ರ ಹತ್ರನೇ ಇರೋ ಗಾರ್ಡನ್ಸ್ ಬೈ ದ ಬೇಯಲ್ಲಿ ಕ್ಲೌಡ್ ಫಾರೆಸ್ಟ್ ಮತ್ತು ಫ್ಲವರ್ ಡೋಮ್ ಅಂತ ಇದೆ. ಅದನ್ನು ನಮಗೆ ನೋಡೋದು ನೆಕ್ಸ್ಟ್ ನಮ್ಮದು ಡೆಸ್ಟಿನೇಷನ್ ಇತ್ತು. ನಾವಿಲ್ಲಿ ಇವಾಗ ಟಿಕೆಟ್ ತೋರಿಸಿ ಎಂಟರ್ ಆದ್ವಿ. ಇದರಲ್ಲೆಲ್ಲ ಸಣ್ಣ ಸಣ್ಣ ಇಂಟ್ರಾಕ್ಟಿವ್ ಗೇಮ್ಸ್ ಎಲ್ಲ ಇತ್ತು. ತುಂಬ ಸಖತ್ತಾಗಿತ್ತು ಆಡೋಕ್ಕೆ. ಮತ್ತು ಹೊಸ ಇನೋವೇಟಿವ್ ಐಡಿಯಾಸು, 3D ಲೈಟಿಂಗ್ಸು ಎಲ್ಲ ತುಂಬಾ ಚೆನ್ನಾಗಿತ್ತು. ಹೇಗೆ ಟೈಮ್ ಸ್ಪೆಂಡ್ ಆಯಿತು ಅಂತಲೇ ಗೊತ್ತಿಲ್ಲ. ಇಲ್ಲಿ ಇನ್ನೊಂದು ವೆರಿ ಬ್ಯೂಟಿಫುಲ್ ಮತ್ತು ಇಂಟ್ರಾಕ್ಟಿವ್ ಇದ್ದಿದ್ದೇನಂತಂದರೆ ನಮ್ಮದು ಸ್ಕೆಚ್ ಅಕ್ವೇರಿಯಂ ಅಂತ ಇದೊಂದಿದೆ. ಸೊ ಇಲ್ಲಿ ನಮ್ಗೆ ಏನು ಸ್ಕೆಚ್ ಬೇಕು ಅಕ್ವೇರಿಯಮ್ದು, ಲೈಕ್ ಫಿಶ್ ಇರ್ಬೋದು, ಆಕ್ಟೋಪಸ್ ಇರ್ಬೋದು, ಏನೋ ಒಂದು ಡ್ರಾ ಮಾಡಿಬಿಟ್ಟು ನಾವಲ್ಲಿ ಸ್ಕ್ಯಾನ್ ಮಾಡಿಸ್ಬೇಕು. ಸ್ಕ್ಯಾನ್ ಮಾಡಿಸಾದ್ಮೇಲೆ ಏನಾಗುತ್ತೆ, ಅದು ವಾಲಲ್ಲಿ ಫ್ಲೈ ಆಗುತ್ತೆ. ಅದನ್ನು ನಾವು ನೋಡ್ಬೋದು. ಮಕ್ಕಳಿಗೆ ಇದು ತುಂಬಾ ಸಖತ್ತಾಗಿರೋ ಆ್ಯಕ್ಟಿವಿಟಿ ಅಂತಲೇ ಹೇಳ್ತೀನಿ. ನೀವು ಹೋದಾಗ ಡೆಫಿನೆಟಾಗಿ ಟ್ರೈ ಮಾಡಿ. ನೋಡಿ ಇಲ್ಲಿ ವಾಲ್ಸ್ ಅದೆಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ಇದು ನಾವು ಸ್ಕ್ಯಾನ್ ಮಾಡಕ್ಕೆ ಕೊಟ್ಟಿರೋದು. ಸಹನಾ, ಸಾನ್ವಿ, ಇದು ಮುಟ್ಟಿದ್ರೆ ಏನಾಗ್ತಿತ್ತು, ಮೂವ್ ಆಗ್ಬಿಡ್ತಿತ್ತು. ನೆಕ್ಸ್ಟ್ ಇದು ಅಥ್ಲೆಟಿಕ್ ಫಾರೆಸ್ಟ್ ಅಂತ. ಇದರಲ್ಲಿ ಚಾಲೆಂಜಿಂಗ್ 3D ಆ್ಯಂಡ್ ವಾಕಿಂಗ್ ಅಂತ ಇದು ಟೀಮ್ ಲ್ಯಾಬ್ ಅವರು ಮಾಡಿರೋಂಥದ್ದು. ಇದು ಕೂಡ ತುಂಬಾನೇ ಚೆನ್ನಾಗಿತ್ತು. ಇನ್ನು ನೋಡ್ಬೋದು 3D ಲೈಟಿಂಗ್ಸು. ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ನಾವು ಆಚೆ ಬಂದ್ವಿ. ಆಚೆ ಬಂದ್ಮೇಲೆ ಇದೊಂದು ಗೇಮ್ ಇತ್ತು. ಈ ಗೇಮಲ್ಲಿ ಏನಪ್ಪಾ ಅಂತಂದ್ರೆ ಇದರಲ್ಲಿ ಏನು ವರ್ಡಿಂಗ್ ಬಂದಿರುತ್ತಲ್ಲ, ನಾವು ಆ ವರ್ಡಿಂಗ್ನ ಪಿಕ್ಚರ್ ಆಗಿ ಬಿಡಿಸ್ಬೇಕು. ಆಗ ಬಿಡಿಸಾದ್ಮೇಲೆ ಅದು ನೆಕ್ಸ್ಟ್ ವರ್ಡ್ ತೋರಿಸುತ್ತೆ. ಅಕಸ್ಮಾತ್ ನಾವೇನಾದ್ರೂ ಬಿಡಿಸಿರೋ ತಪ್ಪಾದ್ರೆ ಅದು ಇನ್ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇದೇನಂತಂದ್ರೆ AI ಕ್ರಿಯೇಟ್ ಅಂತ. ಇದರಲ್ಲಿ ನಿಮ್ಗೆ ಏನು ಇಮ್ಯಾಜಿನೇಷನ್ ಇರುತ್ತಲ್ಲ, ಆ ಇಮ್ಯಾಜಿನೇಷನ್ ನೀವು ಅಲ್ಲಿ ಬರೆದ್ರೆ ಅದೇ ತರ ಅದು ಅಲ್ಲಿ ಡಿಸ್ಪ್ಲೇ ಮಾಡುತ್ತೆ. ಜಸ್ಟ್ ಲೈಕ್ ಇವಾಗ ನಮಗೆ ಬಂದಿರೋ AI ಆ್ಯಪ್ಸ್ ಅಲ್ಲೆಲ್ಲ ಬಂದಿದೆಯಲ್ಲ ಹಾಗೇನೆ.
ಇದು ಜಸ್ಟ್ ಒಂದು ಡಿಸ್ಪ್ಲೇ ಇತ್ತು ಅಲ್ಲಿ. ಅದ್ರಲ್ಲಿ ನಮ್ಗೆ ಏನಾದರೂ ಬೇಕಾದ ಟಾಯ್ಸು ಬುಕ್ಸು ಏನಾದರೂ ಬೇಕಾದರೆ ನಾವು ಅದನ್ನು ಪರ್ಚೇಸ್ ಮಾಡ್ಬೋದು. ಇದನ್ನೆಲ್ಲ ಮುಗಿಸೋಷ್ಟಕ್ಕೆ ಮಧ್ಯಾಹ್ನ ಆಗಿತ್ತು, ಊಟ ಟೈಮ್ ಆಗಿತ್ತು. ನೀವು ನೋಡ್ಬೋದು ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ. ಸೊ ನೆನ್ನೆ ತೋರಿಸಿದ್ನಲ್ಲ ಜುರಾಸಿಕ್ ನೆಸ್ಟ್ ಅಂತ, ಅದೇ ಹಾಕರ್ ಸೆಂಟರ್ಗೆ ಬಂದಿದ್ವಿ. ಇಲ್ಲಿ ಒಂದು ಇಂಡಿಯನ್ ರೆಸ್ಟೋರೆಂಟ್ ಇತ್ತು, ಅಲ್ಲಿ ಬಿರಿಯಾನಿ ತೊಗೊಂಡು ನಾವು ಊಟ ಮಾಡ್ಕೊಂಡು ಹೊರಟ್ವಿ. ನೆಕ್ಸ್ಟ್ ನಾವು ಹೊರಟಿದ್ದು ಕ್ಲೌಡ್ ಫಾರೆಸ್ಟ್ಗೆ. ಕ್ಲೌಡ್ ಫಾರೆಸ್ಟು ಮತ್ತು ಫ್ಲವರ್ ಡೋಮು ಸೇರಿಸಿ ಒಂದು ಟಿಕೆಟ್ ಇತ್ತು ನಮ್ಮದು ಗೋ ಆ್ಯಪ್ ಸಿಟಿಲಿ. ಸೊ ನಾವು ಅಲ್ಲಿ ಹೊರಟ್ವಿ. ಇದು ಏನು ಅಂತಂದರೆ ಲಾರ್ಜೆಸ್ಟ್ ಮ್ಯಾನ್ ಮೇಡ್ ಇಂಡೋರ್ ಕ್ಲೌಡ್ ಫಾರೆಸ್ಟ್ ಇದು. ಇಲ್ಲಿ ವೆರೈಟೀಸ್ ಆಫ್ ಪ್ಲಾಂಟ್ಸ್ ಮತ್ತು ಟ್ರೀಸ್ನ ನೆಟ್ಟಿದ್ದಾರೆ. ಇದರಿಂದ ಏನಾಗುತ್ತೆ, ಈ ಕ್ಲೌಡ್ ಫಾರೆಸ್ಟಲ್ಲಿ ಇದೆಯಲ್ಲ ಒಳ್ಳೆ ಮಿಸ್ಟ್ ಮಾಯಿಶ್ಚರ್ ಇದ್ದಂಗಿರುತ್ತೆ ಯಾವಾಗಲೂ. ಆಚೆ ಕಡೆ ನಮಗೆ ಹೇಳಿದ್ನಲ್ಲ ಹ್ಯುಮಿಡಿಟಿ ತುಂಬ ಇತ್ತು. ಇಲ್ಲಿಗೆ ಬಂದಮೇಲೆ ಒಳ್ಳೆ ರಿಲ್ಯಾಕ್ಸಿಂಗ್ ಆಗಿ ಕೂಲ್ ಆಗಿ ಇತ್ತು, ಬಿಕಾಸ್ ಆಫ್ ದಿ ಪ್ಲಾಂಟ್ಸ್ ಆ್ಯಂಡ್ ಟ್ರೀಸ್ ಇಲ್ಲಿ ಇರೋದು. ಎಲ್ಲ ಕಂಟ್ರೀಸ್ದು ಎಲ್ಲ ರೀಜನ್ದು ಯಾವ್ಯಾವ ಥರ ಡಿಫ್ರೆಂಟ್ ಪ್ಲಾಂಟ್ಸ್ ಇದೆ, ಟ್ರೀಸ್ ಇದೆ, ಯುನೀಕ್ ಆಗಿರೋದು ಎಲ್ಲಾನು ಇಲ್ಲಿ ಆಲ್ಮೋಸ್ಟ್ ಕಲೆಕ್ಟ್ ಮಾಡ್ಕೊಂಡು ಬಂದು ಪ್ಲಾಂಟ್ ಮಾಡಿದ್ದಾರೆ ಇವರು. ಇದೇ ಕ್ಲೌಡ್ ಫಾರೆಸ್ಟ್ ಅಲ್ಲಿ ಏನಿತ್ತು ಅಂತಂದ್ರೆ ಕಾರ್ನಿವಲ್ ಆಫ್ ಫ್ಲವರ್ಸ್ ಅಂತ ಇತ್ತು. ಅದರಲ್ಲಿ ಎಲ್ಲಾ ಟೈಪ್ ಆಫ್ ಫ್ಲವರ್ಸ್ನು ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಮತ್ತೆ ಮಧ್ಯ ಒಂದು ಆರ್ಟಿಫಿಷಿಯಲ್ ಪೀಸಸ್ನ ಇಟ್ಟಿದ್ದಾರೆ. ಲೈಕ್ ನೀವು ನೋಡಿದ್ರಲ್ಲ ಈಗ ಹನಿ ಬಿ ಆಗಿರ್ಬೋದು, ಈ ಥರ ವಿಂಡ್ ಮಿಲ್ಸ್ ಮತ್ತು ಡಿಫ್ರೆಂಟ್ ಟೈಪ್ ಆಫ್ ಫ್ಲವರ್ಸ್ನ ಅವರೇ ಕ್ರಿಯೇಟ್ ಮಾಡಿದ್ದಾರೆ. ಫ್ಲವರಿಂದ ಬೇರೆ ಬೇರೆ ಥರ ಆರ್ಟಿಫಿಷಿಯಲ್ ಆಗಿ ಒಂದು ಆ್ಯಪಲ್ಲು ಮತ್ತು ಪೊಮೊಗ್ರಾನೇಟ್ ಥರ ಕ್ರಿಯೇಟ್ ಮಾಡಿದ್ದಾರೆ. ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟ್ ಎಲ್ಲ ಕಂಟ್ರೀಸ್ದು ಇನ್ಫಾರ್ಮೇಷನು ಮತ್ತು ಆ ಕಂಟ್ರಿದು ಪರ್ಟಿಕ್ಯುಲರ್ ಫ್ಲವರು ಎಲ್ಲಾನು ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ರು. ಇದೇ ಕ್ಲೌಡ್ ಫಾರೆಸ್ಟ್ ಅಲ್ಲಿ ಫ್ಲವರ್ ಡೋಮ್ ಇತ್ತಲ್ಲ, ಅಲ್ಲಿ ಆ ಗ್ಯಾಲರಿ ಕೂಡ ಇತ್ತು. ಡಿಫ್ರೆಂಟ್ ಪೇಂಟಿಂಗ್ಸು ಎಲ್ಲಾನು ಅಲ್ಲಿ ಡಿಸ್ಪ್ಲೇ ಮಾಡಿದ್ರು. ಇದನ್ನೆಲ್ಲ ನೋಡ್ಕೊಂಡು ನೀವು ನೋಡ್ಬೋದು, ಅಲ್ಲಿ ಬೇರೆಯವ್ರು ಕೂಡ ಫೋಟೋಸ್ ತಗೋತಾ ಇದ್ದಾರೆ. ಅದು ಫ್ರೇಮು ನಿಜ ತುಂಬ ಚೆನ್ನಾಗಿತ್ತು. ಇಲ್ಲೇನು ಮಾಡಿದ್ದಾರೆ, ಸುತ್ತ ಅದು ಫ್ಲವರ್ 3D ಕ್ರಿಯೇಟ್ ಮಾಡಿ ಸ್ಟೋನ್ಸ್ ಇಟ್ಟಿದ್ದಾರೆ. ಇಲ್ಲಿ ಕೂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಅಂತ. ಇವಾಗ ನೀವು ನೋಡ್ತಿರೋದು ಒಂದು ಮೇಜರ್ ಅಟ್ರಾಕ್ಷನ್ ಇಲ್ಲಿ ಕ್ಲೌಡ್ ಫಾರೆಸ್ಟ್. ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ಇಂಡೋರ್ ವಾಟರ್ ಫಾಲ್. ತುಂಬಾನೇ ಚೆನ್ನಾಗಿತ್ತು ಇದು ನೋಡಕ್ಕೆ. ನಂದು ಪರ್ಸ್ನಲ್ ಸಜೆಷನ್ ಏನಂತಂದರೆ, ನೀವು ಸಿಂಗಾಪುರ್ಗೆ ಟ್ರಿಪ್ ಹೋಗುವಾಗ ಒಳ್ಳೆ ಕಂಫರ್ಟಬಲ್ ಆಗಿರೋ ಶೂಸ್ ಹಾಕೊಂಡು ಹೋಗಿ. ಯಾಕೆಂದರೆ ಅಲ್ಲಿ ತುಂಬಾ ನಡೆಯೋದಿರುತ್ತೆ. ನೀವು ಯಾವುದೇ ಟೂರಿಸ್ಟ್ ಸ್ಪಾಟ್ ಹೋಗಲಿ, ಒಂದು MRT ಇಂದ ಇನ್ನೊಂದು MRT ಹೋಗಿ ಅಥವಾ ನಿಮ್ಮ ಹೋಟೆಲ್ ಕಡೆ ಹೋಗಿ, ಅಲ್ಲಿ ತುಂಬಾ ನಡಿಬೇಕು. ಶೂಸ್ ಹಾಕೊಂಡು ಹೋಗೋದ್ರಿಂದ ಅಲ್ಲಿಗ ಕಾಲು ನೋವು ಅದು ಇದು ಎಲ್ಲ ನಾವು ಕಮ್ಮಿ ಮಾಡ್ಬೋದು. ನಾವು ಈ ಕ್ಲೌಡ್ ಫಾರೆಸ್ಟ್ ಮತ್ತೆ ಫ್ಲವರ್ ಡೋಮ್ನ ನೋಡ್ಕೊಂಡು ನೈಟ್ ಸೂಪರ್ ಟ್ರೀಸ್ ಹತ್ರ ಹೋದ್ವಿ. ಇಲ್ಲಿ ಹೇಳಿದ್ವಲ್ಲ, ಇಲ್ಲಿ ಶೋ ಇರುತ್ತೆ ಅಂತ. ಇಲ್ಲಿ ಒಂದು ಸ್ಟೋರಿ ಹೇಳ್ಕೊಂಡು ನಮಗೆ ಅಲ್ಲಿ ಒಂದು ಸಾಂಗ್ ಪ್ಲೇ ಮಾಡಿ ಲೈಟಿಂಗ್ಸ್ ಪ್ಲೇ ಮಾಡ್ತಿದ್ರು. ಇದು ತುಂಬಾನೇ ಚೆನ್ನಾಗಿತ್ತು ನೋಡೋಕ್ಕೆ. ಇದನ್ನ ಮುಗಿಸ್ಕೊಂಡು ನಾವೇನು ಮಾಡಿದ್ವಿ, ಹೋಟೆಲ್ ಕಡೆಗೆ ಹೊರಟ್ವಿ.
ನೋಡಿ ಇಲ್ಲಿ ಮೆಟ್ರೋ ಒಳಗಡೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಮತ್ತು ಇಲ್ಲಿ ನೋಡ್ಬೋದು ನೀವು ಅಲ್ಲೇ ಪಿಯಾನೋ ಫ್ರೀಯಾಗಿ ಇಟ್ಬಿಟ್ಟಿದ್ದಾರೆ. ಇವರು ಬಂದು ಇಲ್ಲಿ ಪಿಯಾನೋ ನುಡಿಸ್ತಾ ಇದ್ದಾರೆ. ಇದನ್ನು ಬೇರೆಯವರು ಎಂಜಾಯ್ ಮಾಡ್ತಾ ಇದ್ದಾರೆ. ಸೂಪ್ ಮಾಡಿದ್ದೀನಿ. ಜಸ್ಟ್ ಪೌಡರ್ಗೆ ಇಲ್ಲಿ ಬಿಸಿನೀರು ಹಾಕೋದಷ್ಟೇ. ಸೊ ಇದು ವೆಜ್ ಸ್ಪೈಸಿ ಸೂಪ್. ಸೊ ಇದ್ರ ಪಕ್ಕದಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಈಗ ಮ್ಯಾಗಿ ಮಾಡ್ಕೋತಾ ಇದ್ದೀವಿ. ಸೊ ಇಷ್ಟು ನೀರು ಜಾಸ್ತಿ ಆಗುತ್ತೆ ಅನಿಸುತ್ತೆ, ನಾನು ಸ್ವಲ್ಪ ತೆಗಿತೀನಿ. ಥ್ಯಾಂಕ್ ಯು.